ನಮಸ್ಕಾರ 24x7 ಕರ್ನಾಟಕ.com ಸ್ವಾಗತ ಸುಸ್ವಾಗತ ವಿತ್ ಗೌರವ್. ರಾಯಚೂರು ಡಿಸ್ಟ್ರಿಕ್ಟಿನ ಲಿಂಗಸೂರು ತಾಲೂಕಿನ ಪುರಸಭೆ ಅಧ್ಯಕ್ಷನ ಭೇಟಿಯಾಗಿ ಬಂದಿದ್ದೀವಿ. ಅವರೊಂದು ಹಿರಿಯ ವ್ಯಕ್ತಿ ಆಗಿದ್ಕೊಂಡು ಒಂದು ಜನಸೇವೆ ಮಾಡ್ತಾ ಬಂದಿದ್ದಾರೆ. ಯಾವ ರೀತಿ ಅವರು ಒಂದು ಮಾತುಗಳನ್ನ ಹಂಚ್ಕೋತಾರೆ, ಯಾವ ರೀತಿ ಒಂದು ಕಿರುಪರಿಚಯ ಮಾಡಿಕೊಡ್ತಾರೆ ಅಂತ ನೋಡೋಣ. ಸರ್ ನಮಸ್ಕಾರ. ಸರ್ ತಮ್ಮ ಹೆಸರು? ಸರ್ ನಮ್ಮ ಹೆಸರು ಕುಮಾರಸ್ವಾಮಿ ಸಾಲ್ಮನಿ. ಕುಮಾರಸ್ವಾಮಿ ಸಾಲ್ಮನಿ. ಯಾವ ಪುರಸಭೆಯಿಂದ ಗೆದ್ದು ಬಂದಿದ್ದಾರೆ ಸರ್? ಲಿಂಗಸೂರು ಪುರಸಭೆಯಿಂದ. ಲಿಂಗಸೂರು ಪುರಸಭೆ 14ನೇ ವಾರ್ಡ್ನಿಂದ ಲಿಂಗಸೂರು ಪುರಸಭೆ. ಲಿಂಗಸೂರು ಪುರಸಭೆ 14ನೇ ವಾರ್ಡಿಂದ ಗೆದ್ದು ಬಂದಿದ್ರ. ಸರ್ ಯಾವ ಪಕ್ಷದ ಫಾಲೋವರ್ಸ್ ಆಗಿದ್ರು ಸರ್? ನಾವು ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ ಪಕ್ಷದ ಫಾಲೋವರ್ಸ್. ಸರ್ ಈ ಬಾರಿ ಗೆದ್ದಂತ ನಿಮ್ದು ಒಟ್ಟು ಮತ ಎಷ್ಟಿತ್ತು ಸರ್? ಒಟ್ಟು ಮತ 508. ಹಾಂ ಸರ್. ಅದರಲ್ಲಿ ನನಗೆ 408, ಬಿಜೆಪಿ 60, ಬಿಜೆಪಿ 30, JDS 60. ಅಂದ್ರೆ ನಿಮಗೆ ನೀವು 418 ಲೀಡಿಂದ ಗೆದ್ದು ಬಂದಿದ್ದೀರಾ ಸರ್. ಸರ್ ಇದು ಫಸ್ಟ್ ಟೈಮ್ ಎಲೆಕ್ಷನ್ ಕಾಂಪೀಟ್ ಮಾಡಿದ್ದು ಅಥವಾ ಹಿಂದ್ಗಡೆ ಏನಾದ್ರು? ನಾಲ್ಕನೇ ಸಲ. ಫಸ್ಟ್ ಟೈಮ್ ಯಾವ ವರ್ಷದಲ್ಲಿ? 94 ಇಂದ ಕಂಟಿನ್ಯೂಸ್ ನಿಲ್ತಾ ಬಂದಿದ್ರ, ಗೆಲ್ತಾನೆ ಇಲ್ಲ. ಫಸ್ಟ್ 94ನಾಗ ನಾವು ಸೋತ್ವಿ. ಹಾ ಸರ್. ಆಮೇಲೆ ಗೆಲ್ತಾ ಬಂದಿದ್ರ. ಸರ್ ಇವಾಗ ಯಾವ ಸ್ಥಾನದಲ್ಲಿ ಇದ್ದೀರಾ ಸರ್ ನೀವು? ನಾನು ಅಧ್ಯಕ್ಷ ಸ್ಥಾನದಲ್ಲಿ. ಈ ಬಾರಿ ಅಧ್ಯಕ್ಷ ಸ್ಥಾನದಲ್ಲಿ ಇದ್ದೀರಾ. ಹಿಂದಿನ ಪೀರಿಯಡ್ ಅಲ್ಲಿ ಏನಾದ್ರು ಆಗಿದ್ರು? ಮೆಂಬರ್ ಇದ್ರಿ, ಈ ಬಾರಿ ಅಧ್ಯಕ್ಷ ಆಗಿದ್ದೀರಾ. ಹೇಗನಿದೆ ಸರ್ ರಾಜಕೀಯ ಜೀವನ? ರಾಜಕೀಯ ಜೀವನ ನಮ್ಮ ಇಂಟ್ರೆಸ್ಟ್ ಇದ್ದವರು. ಹಾಂ ಸರ್. ಏನಪ್ಪ ನಾವು ಜನರ ಸೇವೆ ಮಾಡಬೇಕು, ಜನರಿಗೆ ಬಡವರಿಗೆ ಸಹಾಯ ಮಾಡಬೇಕು, ಏನು ಊರನ್ನ ಒಂದು ಒಳ್ಳೆಯ ಮಾದರಿ ಪುರಸಭೆಯನ್ನು ಮಾಡಬೇಕು ಅಂತ ಇಂಟ್ರೆಸ್ಟ್ ಇದ್ದವರಿಗೆ ರಾಜಕೀಯ ಏನು ಬೇಜಾರಾಗ್ತಿಲ್ಲ. ಸುಮ್ಮನೆ ಆರಿಸಿ ಬಂದೀವಪ್ಪ ನಾವು ಬರೋದೈತೆ ಹೋಗೋದೈತೆ ಅಂತವರಿಗೆ ಬೇಜಾರಾಗುತ್ತೆ. ಇಂಟ್ರೆಸ್ಟ್ ತಗೊಂಡು ಮಾಡಿದವ್ರಿಗೆ ರಾಜಕೀಯ ಭಾಳ ಇಂಟ್ರೆಸ್ಟ್. ಸರ್ ತಮ್ಮದು ವೈಯಕ್ತಿಕ ವೃತ್ತಿ ಏನು ಸರ್? ರಾಜಕೀಯ ಬಿಟ್ಟು ವೈಯಕ್ತಿಕ ವೃತ್ತಿ ಏನಿಲ್ಲ, ಎಷ್ಟೇ ನಾವು ಜನರ ಸೇವೆ ಏನು ಜನರದ್ದು ಏನೈತೆ ಕೇಳ್ತೀವಿ. ಬಿಟ್ರು ಜನರು ಏನನ್ನ ಅವರು ಕೆಲಸಗಳಿದ್ರೆ ಹೋಗಿ ಮಾಡಿಸೋದು, ಅಡ್ಡಾಡಿ ಹೇಳಿ ಮಾಡಿಸೋದು ಏನನ್ನ. ಅಂದ್ರೆ ಒಂದು ನಿಮ್ದು ವೈಯಕ್ತಿಕ ವೃತ್ತಿ ಅಂತ ಏನಿಲ್ಲ, ಒಂದು ಜನರಿಗೆ ಮುಡುಪಾಗಿಟ್ಟಿದ್ರು. ಮೆಂಬರ್ ಅದು ಇವತ್ತೇನಿಲ್ಲ, ಜನರಿಗೆ ಏನು ಸಹಾಯ ಬೇಕು ಅಂತ ಸಹಾಯ ಮಾಡ್ತೀವಿ. ಯಾವತ್ತಿದ್ರು ಒಂದು ಜನಸೇವೆಲ್ಲೇ ತೊಡಗಿರ್ತಾರೆ. ಮೆಂಬರ್ ಇಲ್ಲಕ್ಕೂ ಅವ್ನು ಕರ್ಕೊಂಡು ಹೋಗಿ ಏನಪ್ಪ ಇವ್ರದ್ದು ಏನೈತಿ ಪ್ರಾಬ್ಲಮ್, ಇವ್ರು ಮಾಡಿಕೊಡ್ರಿ, ಇವ್ರು ಹಿಂಗೈತೆ. ಸರ್ ಎಷ್ಟು ವರ್ಷದ ಒಂದು ರಾಜಕೀಯ ಒಡನಾಟ ಇದೆ ಸರ್ ತಮ್ಗೆ? 40 ವರ್ಷ ಆಯ್ತು. 40 ವರ್ಷದಿಂದ ಒಂದು ರಾಜಕೀಯ ಒಡನಾಟ ಇದೆ. ಸರ್ ಇವಾಗ ರಾಜಕೀಯ ಬಿಟ್ಟು ಯಾವ್ದಾದ್ರು ಸಂಘ ಸಂಸ್ಥೆಯಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಂಡಿದ್ದೀರಾ? ಸಂಘ ಸಂಸ್ಥೆಗೆ ಸಪೋರ್ಟ್ ಮಾಡ್ತೀವಿ ಅಷ್ಟೇ. ಅವು ಒಳ್ಳೆ ಸಂಘಗಳಿದ್ರೆ ಮಾತ್ರ ನಾವು ಸಪೋರ್ಟ್ ಮಾಡ್ತೀವಿ. ಅದರಲ್ಲಿಂದ ದುರುಪಯೋಗ ಆಗಿದ್ದ ಸಂಘಗಳಿಗೆ ನಾವು ಯಾವುದಕ್ಕೂ ಸಪೋರ್ಟ್ ಮಾಡಲ್ಲ. ಏನಪ್ಪ ಇದರಲ್ಲಿಂದ ಜನರಿಗೆ ಸಹಾಯ ಆಗ್ತದ, ಒಳ್ಳೇದಾಗ್ತದ ಅಂದ್ರೆ ಅಂಥವ್ರಿಗೆ ಮಾಡ್ರಪ್ಪ ಅಂತ ನಾವು ಸಪೋರ್ಟ್ ಮಾಡ್ತೀವಿ. ಸರ್ ಇವಾಗ 3 ಪೀರಿಯಡ್ ಗೆದ್ದು ಬಂದಿದ್ದೀರಾ, ಇದು 5ನೇ ಪೀರಿಯಡ್, 4 ಪೀರಿಯಡ್ ಗೆದ್ದು ಬಂದಿದ್ದೀರಾ. ಸರ್ ಈ ಬಾರಿ ನಿಮ್ಮ ವಾರ್ಡಲ್ಲಿ ಯಾವ ರೀತಿ ಒಂದು ಜನಸೇವೆ ಮಾಡೋಣ ಅಂತ ಅನ್ಕೊಂಡಿದ್ದೀರಾ? ಮುಖ್ಯವಾಗಿ ಯಾವುದಕ್ಕೆ ಒಂದು ಹೆಚ್ಚಿನ ಆದ್ಯತೆ ಕೊಡಬೇಕು? ಸ್ಲಮ್ ಏರಿಯಾ ಅದು ನಮ್ದಿರೋದು. ಸ್ಲಮ್ ಏರಿಯಾದಾಗ ಅವ್ರವ್ರು ಬರೀ ಜೋಪಡಿ ಅದಾವ. ಆ ಜೋಪಡಿ ತೆಗೆದು ಅವ್ರಿಗೆ ಖಾಯಂ ಬಿಲ್ಡಿಂಗ್ ಮಾಡಬೇಕಂತ ಹೋರಾಟ ನಡೆಸಿವಿ. ಅದರಿಂದ ಆಗಿಲ್ಲ, ಆಗ್ತದೆ. ಫಸ್ಟ್ ಅವ್ರಿಗೆ ಬಿಲ್ಡಿಂಗ್ ಕಟ್ಟಿಸಿ ಅವ್ರಿಗೆ 2 ರೂಮ್ ಆದ್ರೂ ಪರವಾಗಿಲ್ಲ, ಅವ್ರಿಗೆ ನಾವು ಬಿಲ್ಡಿಂಗ್ ಮಾಡಿಕೊಡ್ತೀವಿ. ಫಸ್ಟ್ ಆದ್ಯತೆ ಅದಕ್ಕೆ ಕೊಡೋಣ. ಆಮೇಲೆ ಸ್ವಚ್ಛತೆ, ಆಮೇಲೆ ಲೈಟಿಂಗು, ರೋಡು, ಡ್ರೈನೇಜ್ಗೆ. ಸೊ ಏನೇನು ಪ್ರಾಬ್ಲಮ್ಸ್ ಇದೆ ಎಲ್ಲನೂ ಮಾಡ್ಕೊಡ್ಬೇಕಂತ ನನ್ನ 5 ವರ್ಷ ಪೀರಿಯಡ್ನೊಳಗೆ ಎಲ್ಲ ಸಾಲ್ವ್ ಮಾಡ್ಬೇಕಂತ ಐತಿ, ಸಾಲ್ವ್ ಮಾಡ್ತೀನಿ. ಅದು ನಿಮ್ಮ ವಾರ್ಡಿಂದ ಆಯ್ತು ಸರ್. ಇವಾಗ ಊರಲ್ಲಿ ಯಾವುದಕ್ಕೆ ಒಂದು ಹೆಚ್ಚಿನ ಆದ್ಯತೆ ಕೊಡ್ಬೇಕಂತ ಅನ್ಕೊಂಡು? ಊರಿನಲ್ಲಿ ಅಂದ್ರೆ ಮೊದಲು ಸ್ವಚ್ಛತೆ, ಕಾಲುವೆ, ಡ್ರೈನೇಜ್ ತೆಗೆದು, ಆಮೇಲೆ ಸರಿಯಾಗಿ ರೋಡ್ಗಳು ಅದಾವೆ ಇಲ್ಲ, ರೋಡಿಗೆ ಪ್ರಾಮುಖ್ಯತೆ. ಆಮೇಲೆ ಲೈಟಿಂಗು, ಆಮೇಲೆ ವಾಟರ್ ಸರಿಯಾಗಿ ಎಲ್ಲರಿಗೆ ಮುಟ್ತದೆ ಇಲ್ಲ, ಆಮೇಲೆ ವಾಟರ್ ಸ್ವಚ್ಛತೆ ಇಲ್ಲ, ಫಿಲ್ಟರ್ ಆಗಿದೆ ಇಲ್ಲ, ಅದರೊಳಗೆ ಇದು ಬ್ಲೀಚಿಂಗ್ ಪೌಡರ್ ಹಾಕ್ಯಾರಿಲ್ಲ ಭಾಳ. ಆಮೇಲೆ ಎಲ್ಲ ಇದ್ರೊಳಗೆ ಹೌಸಿನೊಳಗೆ ನೀರು ಸ್ಟಾಕ್ ಮಾಡ್ತೀವಲ್ಲ, ಅದು ಸ್ವಚ್ಛ ಐತಿಲ್ಲ ನೋಡ್ತೀವಿ. ಆಮೇಲೆ ವಾರಕ್ಕೊಮ್ಮೆ ಚೆಕಿಂಗ್ ಮಾಡ್ತೀವಿ, ಕೆರೆಗೆ ಹೋಗಿ ಚೆಕಿಂಗ್ ಮಾಡ್ತೀವಿ, ಫಿಲ್ಟರ್ ಬಿಟ್ಟು ಚೆಕ್ ಮಾಡ್ತೀವಿ. ನಾವು ಚೀಫ್ ಆಫೀಸರ್ಗಂತೂ ಚೆಕಿಂಗ್ ಮಾಡ್ತೀವಿ. ಮತ್ತು ಅವಶ್ಯ ಇದ್ರೆ ಮೆಂಬರ್ನು ಕರ್ಕೊಂಡು ಹೋಗ್ತಾರೆ. ಸರ್ ಇವಾಗ 4 ಪೀರಿಯಡ್ ಅಲ್ಲಿ ನೀವು ಮೆಂಬರ್ ಆಗ್ತಾ ಬಂದಿದ್ರಿ, ಇವಾಗ ಫಸ್ಟ್ ಟೈಮ್ ಅಧ್ಯಕ್ಷ ಆಗಿದ್ರಿ. ಸರ್ ಅಧ್ಯಕ್ಷ ಸ್ಥಾನಕ್ಕೂ ಸದಸ್ಯರ ಸ್ಥಾನಕ್ಕೂ ಏನಾದ್ರು ವ್ಯತ್ಯಾಸ ಇದೆಯಾ ಸರ್? ವ್ಯತ್ಯಾಸ ಅದ. ಅಧ್ಯಕ್ಷ ಇದು ಸದಸ್ಯರಿಗೆ ಅಷ್ಟು ಜವಾಬ್ದಾರಿ ಇರಲ್ಲ. ಅಧ್ಯಕ್ಷ ಆಗಿದ್ದ 23 ವಾರ್ಡಿಂದ ಜವಾಬ್ದಾರಿ ಇರ್ತದೆ. ಸ್ವಲ್ಪ ಕಷ್ಟ ಆಗ್ತದೆ ಅಷ್ಟೇ. ಅವ್ರು ನಿಭಾಯಿಸಕ್ಕೂ ಸ್ವಲ್ಪ ತೀವ್ರವಾಗಿ ಕೆಲಸ ಆಗಲ್ಲ. 23 ವಾರ್ಡಿಗೂ ನಾವು ಇದು ಮಾಡಿಕೊಡ್ಬೇಕಲ್ಲ.
ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂತ ಹೋಗ್ತೀವಿ. ಯಾವ ಅವಶ್ಯ ಇದೆಯೋ ಮಾಡ್ತೀವಿ. ಸರ್, ಇವಾಗ ನಿಮ್ಮ ಈ ಲಿಂಗಸೂರು ಪುರಸಭೆ ಕೌನ್ಸಿಲರ್ ಆದಂತ 23 ಜನರಿದ್ದೀರಾ. 23 ಜನರ ಜೊತೆ ಯಾವ ರೀತಿ ಒಂದು ಬೆರೆತು ಕೆಲಸ ಮಾಡೋಣ, ಯಾವ ರೀತಿ ಒಂದು ಹೊಂದಾಣಿಕೆಯಿಂದ ಕೆಲಸ ಮಾಡಲ್ಲ. ಏನು 28 JDS ಮಂದಿ ಇದಾರೆ, 15 ನಾವು ಕಾಂಗ್ರೆಸ್ ಮಂದಿ. ಆದ್ರೆ JDS ಮಂದಿನೂ ನಮ್ಗೆ ಸಪೋರ್ಟ್ ಮಾಡ್ತಾರೆ, ಒಳ್ಳೆಯವ್ರ. ಎಲ್ಲ 21 ಮೆಂಬರ್ ನಮ್ಗೆ ಸಪೋರ್ಟ್ ಆಗಿದ್ದಾರೆ. ಅಧ್ಯಕ್ಷ ಉಪಾಧ್ಯಕ್ಷ ಅಂತ ನಾವು ಹಿರೇ ಇರ್ತೀವಿ, ಇನ್ನೊಬ್ರು ಉಪಾಧ್ಯಕ್ಷರು ಅವ್ರು ನಮ್ಗೆ ಸಪೋರ್ಟ್ ಹಿರೇ ಇರ್ತಾರೆ. 21 ಸದಸ್ಯರು ನನಗೆ ಸಪೋರ್ಟ್ ಮಾಡ್ತಾರೆ. ಹಿಂಗೆ ಮಾಡ್ಬೇಕಪ್ಪ, ಇದು ಮಾಡ್ರಿ, ಹಿಂಗೆ ಆಗ್ತದೆ, ನಮ್ದು ಇಷ್ಟು ತ್ರಾಸ ಐತಿ, ನಮ್ಮ ಮನೆಯಾಗ ಇದನ್ನ ಮಾಡ್ರಿ, ಇದು ಮಾಡ್ರಿ ಅಂತ ಹೇಳ್ತಾರೆ. ಅವ್ರ ಸಪೋರ್ಟೂ ಐತೆ, ಆಮೇಲೆ ಅವ್ರ ಇದನ್ನು ಐತಿ, ಬೆಂಬಲ ಒಂದು ಹೊಂದಾಣಿಕೆ ಐತೆ. ನಮಗ ಸದಸ್ಯರಿಗೆ ಏನು ಇದಿಲ್ಲ, ಎಲ್ಲ ಒಳ್ಳೆ ಒಂದು ಹೊಂದಾಣಿಕೆಯಿಂದ ಕೆಲಸ ಮಾಡ್ಕೊಂಡು ಹೋಗ್ತಿದ್ದೀರ. ಸರ್, ಇವಾಗ ನೀವು ರಾಜಕೀಯಕ್ಕೆ ಬರೋದಕ್ಕೆ ನಿಮ್ಮ ಕುಟುಂಬದಿಂದ ನೀವೇ ಫಸ್ಟ್ ಅಥವಾ ಐತಿ? 78ರಿಂದ 66ರಿಂದ ಐತಿ ನಮ್ಮ ಕುಟುಂಬ. ನಮ್ಮ ಅಣ್ಣವ್ರು ಇದ್ರು, ಅವ್ರು 2 ಬೇರೆ ಕೆಲಸ, ಇದು ಕೌನ್ಸಿಲರ್. ಅದರಿಂದ ಇನ್ನೊಬ್ರು ಅಣ್ಣವ್ರು ಇದ್ರು, ಅವರು 2 ಬೇರೆ ಕೌನ್ಸಿಲರ್. ಇನ್ನೊಬ್ರು ಅಣ್ಣವ್ರು ಇದ್ರು, ಕೌನ್ಸಿಲರ್ ಇಲ್ಲ, ಅವ್ರು ರಾಜಕೀಯದಲ್ಲಿ ಮುಖಂಡರು, ದೊಡ್ಡ ಮುಖಂಡರು. ಅವರು ನೆಕ್ಸ್ಟ್ ನೀವು ಬಂದಿರುವಂತದ್ದು, ಅಂದ್ರೆ ಒಂದು ನಿಮ್ಮ ಕುಟುಂಬದಿಂದನೇ ರಾಜಕೀಯಕ್ಕೆ ಬಂದಿರುವಂತದ್ದು. ಸರ್, ಇವಾಗ ರಾಜಕೀಯಕ್ಕೆ ಬರೋದಕ್ಕೆ ನಿಮ್ಗೆ ಗುರುಗಳು ಸ್ಫೂರ್ತಿ ಅಂತ ಯಾರಾದ್ರೂ ಇದಾರ ಸರ್? ನಮ್ಮ ಭಯಾಪುರ ಅಮರೇಗೌಡರು ನಮ್ಮ ರಾಜಕೀಯಕ್ಕೆ ಅಂದ್ರೆ ಕಾರ್ಯಕರ್ತರಾಗಿ ದುಡಿತಿದ್ವಿ. ಆದ್ರೆ ಇದನ್ನ ಮುನ್ಸಿಪಾಲಿಟಿ ಪುರಸಭೆ ಸದಸ್ಯರನ್ನಾಗಿ ನಿಲ್ಲಿಸೋಕೆ ನಮ್ಮ ಅಮರೇಗೌಡ ಭಯಾಪುರವರೇ ಕಾರಣ. ಅಮರೇಗೌಡ ಭಯಾಪುರವರೇ ಕಾರಣ. ಸರ್, ಇವಾಗ ಯಾವುದೊಂದು ಅವರ ಹಾದಿಯಲ್ಲಿ ನಡೀತಾ ಇದ್ದೀರಾ ಸರ್? ಅವ್ರು ಏನು ಮಾರ್ಗದರ್ಶನ ಹಾಕಿ ಕೊಡ್ತಾರೆ ಆ ಮಾರ್ಗದರ್ಶನ ನಡೀತಾ ಇದ್ದಾರೆ. ಅವರು ಒಳ್ಳೆ ಮಾರ್ಗದರ್ಶನ ಮಾಡಿ ಇಲ್ಲಿ 3 ಬೇರೆ ಲಿಂಗಸೂರಿನಲ್ಲಿ MLA ಆಗಿ ಅವರು ಅಭಿವೃದ್ಧಿ ಕೆಲಸಕ್ಕೆ ಮೆಚ್ಚಿ 3 ಸರ್ತಿ ಆರಿಸಿ ಬಂದರು. ಅವರ ಮಾರ್ಗದರ್ಶನದಲ್ಲಿ ಅವ್ರು ಏನು ಹೇಳ್ತಾರೆ ಅವ್ರ ಮಾರ್ಗದರ್ಶನದಲ್ಲಿ ಹೋಗ್ತೀವಿ ಸರ್. ಅದೇ ರೀತಿ ಇವಾಗ ನಿಮ್ಮ ದೊಡ್ಡ MLA MP ಸಾಹೇಬರಿಂದ ಆಗುವಂತ ಒಂದು ಕೆಲಸ ಇರುತ್ತೆ, ಅದು ಯಾವ ರೀತಿ ಯಾವುದೋ ಒಂದು ಅವ್ರ ಕಡೆಯಿಂದ ಪ್ರೆಷರ್ ತಂದು ಕೆಲಸ ಮಾಡೋಣ ಅಂತ ಅನ್ಕೊಂಡಿದ್ದೀರಾ ಸರ್? ನಾವೇನಿಲ್ಲ, ನಮ್ಮ ಹೈಕಮಾಂಡ್ ಅಮರೇಗೌಡ ಭಯಾಪುರದಿಂದ ನಾವು ಕೆಲಸ ತಗೊಂಡು ಅವ್ರ ಕಡೆಯಿಂದ ಅವ್ರಿಗೆ ಹೇಳ್ತೀವಿ, ಅವ್ರು ನಮ್ಗೆ ಮಾಡಿಕೊಡ್ತಾರೆ. ಯಾವುದೇ ರೀತಿ ಆದಂತ ಕೆಲಸ ಈಗ MLA ಇಲ್ಲ ಅಂದ್ರೂ ನಮ್ಗೆ ಈಗ ಹೋದ್ರೆ 1 ನಿಮಿಷ ಇಟ್ಕೊಳ್ಳಲ್ಲ, ನಮ್ಗೆ ಕೆಲಸ ಮಾಡಿಕೊಡ್ತಾರೆ. ಸರ್, ಇವಾಗ ನಿಮ್ಮ ಗುರುಗಳಾದಂಥ ನಮ್ಮ 24x7 ಕರ್ನಾಟಕ ಮೂಲಕ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? 24x7ಲಿಂದ ಜನರಿಗೆ ಸ್ವಲ್ಪ ಏನು ಆಗ್ತಾವ, ಏನು ಆಗಲ್ಲ, ಕೆಟ್ಟ ಕೆಲಸಗಳು ಏನಾಗ್ತಾವ, ಒಳ್ಳೆ ಕೆಲಸಗಳು ಏನಾಗ್ತಾವ ಅಂತ ಅಭಿವೃದ್ಧಿ ಇದು ತೋರಿಸ್ತಾರೆ. ಇದು 24x7ಲಿಂದ ಕರ್ನಾಟಕದಲ್ಲಿ ಏನು ನಡೀತಾವ ಅದು ಗೊತ್ತಾಗ್ತದೆ. ಅಂದ್ರೆ ಸರ್, ಇವಾಗ ನಿಮ್ಮ ಗುರುಗಳು ಅಂತ ಅವಾಗಲೇ ಹೆಸರು ಹೇಳಿದ್ರಿ, ನಿಮ್ಮ ಗುರುಗಳಿಗೆ ನಮ್ಮ 24x7 ಕರ್ನಾಟಕ.com ಮೂಲಕ ಏನಾದರೂ ಒಂದು ಸಿಹಿ ಮಾತನ್ನ ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ತಮ್ಮ ಗುರುಗಳಿಗೆ? ಅದೇ ಇದನ್ನ ಇನ್ನ ಹಿಂಗೆ ಒಳ್ಳೆ ಮುಂದುವರಿಲಿ 24x7. ಯಾಕಂದ್ರೆ ಮುಂದೆ ಮಾಡ್ಕೊಂತ ಹೋದ್ರೆ ಅದಕ್ಕೂ 24x7ಗೆ ಹೆಸರು ಬರ್ತದ. ಮತ್ತೆ ಎಲ್ಲರೂ ಟಿವಿಯಲ್ಲಿ ಇದನ್ನ 24x7 ಒಳ್ಳೆ ಇರ್ತದಪ್ಪ ನೋಡ್ಬೇಕಂತ ಅನಿಸ್ತದ. ಅದನ್ನ ಇದು ಮಾಡ್ಕೊಂತ ಹೋದ್ರೆ ಅದೇ ರೀತಿ ನಿಮ್ಮ ಗುರುಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಏನು ಹೇಳ ಕೃತಜ್ಞತೆ ಸಲ್ಸಕ್ಕೆ ಇಷ್ಟಪಡ್ತೀರಾ ಸರ್? ಇಲ್ಲ, ಅವ್ರಿಗೆ ನಾವು ತುಂಬಾ ಕೃತಜ್ಞತೆ. ಯಾಕಂದ್ರೆ ಎಲ್ಲೆಲ್ಲಿ ಏನು ನಡೀತಿದೆ ಅವ್ರನ್ನ ಹೇಳೋದು ಬಯಲಿಗೆ ಹಾಕಿ ಜನರ ಮುಂದೆ ತೋರಿಸ್ತೀರಿ, ಜನರಿಗೆ ಗೊತ್ತಾಗ್ತದೆ ಏನಪ್ಪ ಹೆಂಗಾಗ್ಬೇಕು, ಏನು ಇಂಥವ್ ನಡೆದಿದ್ದು ಜನರಿಗೆ ಗಮನಕ್ಕೆ ಬಂತಂದ್ರೆ ನಾವು ಹುಷಾರಿರಬೇಕು, ಒಳ್ಳೆ ಕೆಲಸ ಮಾಡಬೇಕು ಅವ್ರ ನೋಡಿ ಅಂತ ಅನಿಸ್ತದೆ. ಸರ್, ಇವಾಗ 4 ಪೀರಿಯಡ್ ಕೂಡ ನೀವು ಜಯಶೀಲರಾಗಿದ್ದೀರಾ. ಆ ಜಯಶೀಲ್ ನೀವು ಈ ಸ್ಥಾನಕ್ಕೆ ಬರೋದಕ್ಕೆ ನಿಮ್ಮ ವಾರ್ಡಿನ ಜನತೆನೇ ಕಾರಣ. ವಾರ್ಡಿನ ಜನತೆ ಅಮರೇಗೌಡ ಭಯಾಪುರ ಸಾಹೇಬ್ರು ಅವ್ರು ನಿಮ್ಮ ವಾರ್ಡಿನ ಮತದಾರರಿಗೆ, ನಿಮ್ಮ ಜನತೆ, ಊರಿನ ಜನತೆಗೆ ನಾವು ಏನಾದ್ರೂ ಒಂದು ಸಿಹಿ ಮಾತನ್ನ ಹೇಳಕ್ ಇಷ್ಟಪಡ್ತೀರಾ ಸರ್? ಸಿಹಿ ಮಾತಂದ್ರೆ ನನಗೆ ಮತ ಹಾಕಿ ಗೆಲ್ಲಿಸಿ ನನ್ನಿಂದ ಏನು ಅಭಿವೃದ್ಧಿ ಕೆಲಸ ಬೇಕೋ ಆ ಅಭಿವೃದ್ಧಿ ಕೆಲಸ ಅವ್ರು ಹೇಳ್ತಾರೆ, ನಾವು ಮಾಡ್ಕೊಂತ ಹೊಂಟೀವಿ. ಇವತ್ತು ಏನೇ ಇದು ಟ್ರೈನ್ ಇದು ಏನಪ್ಪ ಅಂದ್ರೆ ಶೌಚಾಲಯ ಬರಲಿ, ಆ ಶೌಚಾಲಯ ಸಿಂಗಲ್ ಶೌಚಾಲಯ ಮನೆಗೆ ಬೇಕಾದ್ರೆ ಅಂಥವ್ನು ಓಡಾಡಿ ನಾವು ಮಾಡ್ಸಕತ್ತೀವಿ. ಆಮೇಲೆ ದೊಡ್ಡ ಶೌಚಾಲಯ ಬಿಲ್ಡಿಂಗ್ ಅಂಥವಕ್ಕೂ ನಾವು ಇದು ಮಾಡಿ ಕಳಿಸ್ತೀವಿ. ಇದು ಮಲ ಏರೋ ಪದ್ಧತಿನ ನಿರ್ಮೂಲನೆ ಮಾಡಕತ್ತೀವಿ. ಅಂದ್ರೆ ಬಕೆಟ್ ತಗೊಂಡು ಹೋಗ್ತಾರೆ, ಅದನ್ನು ನಿರ್ಮೂಲನೆ ಮಾಡ್ತಿದ್ದಾರೆ. ಇದೇ ರೀತಿ ಒಂದು ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿಕೊಡ್ತೀನಿ ಅಂತ ಅವ್ರಿಗೊಂದು ಕೃತಜ್ಞತೆ ಹೇಳಕ್ಕೆ ಇಷ್ಟಪಡ್ತಾರೆ ಸರ್? ನಾನು 24x7ಗೆ ಇದೇ ರೀತಿಯಿಂದ ನಾನು ಒಳ್ಳೆ ಕೆಲಸ ಮಾಡ್ತೀನಿ, ಜನರಿಂದ ನಾನು ವಿಶ್ವಾಸ ಉಳಿಸಿರ್ತೀನಿ. ವಿಶ್ವಾಸ ಉಳಿಸ್ಕೊತೀನಿ ಅಂತ ನಿಮ್ಮ ಮತ ಬಾಂಧವರಿಗೆ ಕೃತಜ್ಞತೆನ ಹೇಳಕ್ಕೆ ಇಷ್ಟಪಡ್ತೀರ. ನೋಡಿದ್ರಲ್ಲ ಸರ್, ಯಾವ ರೀತಿ ಒಂದು ಹಿರಿಯ ವ್ಯಕ್ತಿ ಆಗಿದ್ಕೊಂಡು ಯಾವ ರೀತಿ ಒಂದು ಜನಸೇವೆ ಮಾಡ್ಬೇಕಂತ ಅನ್ಕೊಂಡಿದಾರಂತ.
ಇದೇ ರೀತಿ ಅವರ ಮುಂದಿನ ಕೆಲಸಗಳಲ್ಲಿ, ಮುಂದಿನ ದಿನಗಳಲ್ಲಿ ಇದೇ ರೀತಿ ಒಂದು ಕೆಲಸದಲ್ಲಿ ಯಶಸ್ವಿ ಆಗಲಿ ಅಂತ ಹೇಳ್ತಾ ಇಷ್ಟು ಕಾಲ ನಮ್ಮ ಜೊತೆ ಮಾತಾಡೋದಕ್ಕೆ ತುಂಬಾ ಧನ್ಯವಾದಗಳು ಸರ್. ನಮಸ್ಕಾರ ಸರ್.